ಮೊದಲಿಗೆ ಹಾಸನದ ಹಾಸನಾಂಬೆ ದೇಗುಲದ ಹುಂಡಿ ಎಣಿಕೆ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ತನಕನೂ ಕೂಡ ಹುಂಡಿ ಎಣಿಕೆ ಕಾರ್ಯದಲ್ಲಿ ಕಾಣಿಕೆಯ ರೂಪದಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ 2 ಕೋಟಿ ಹುಂಡಿ ಎಣಿಕೆ ಕಾರ್ಯದಲ್ಲಿ ಕಾಣಿಕೆ ರೂಪದಲ್ಲಿ ಬಂದಿರೋದು. ಬಟ್ ಇನ್ನ ಎಣಿಕೆ ಕಾರ್ಯ ನಡೀತಾ ಇದೆ, ಸಾಗ್ತಾ ಇದೆ. ನೂರಾರು ಸಿಬ್ಬಂದಿಗಳು ಈ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಹುಂಡಿಯಲ್ಲಿ ಫಾರಿನ್ ಕರೆನ್ಸಿಯ ಜೊತೆಗೆ ಹಳೆಯ 1000 ರೂಪಾಯಿಯ ನೋಟುಗಳನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಭಕ್ತಾದಿಗಳು. ಹಾಸನಾಂಬೆ ಸಿದ್ದೇಶ್ವರ ಮಹೋತ್ಸವದ ಹುಂಡಿ ಎಣಿಕೆ ಕಾರ್ಯ ಶುರುವಾಗಿದೆ. ಹಾಸನಾಂಬೆ ದೇವಿಗೆ ಹರಿದು ಬಂದಿತ್ತು. ರಾಶಿಯ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಅವರೆಲ್ಲರೂ ಕಾಣಿಕೆಯನ್ನು ಹಾಕಿದ್ದಾರೆ. 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹುಂಡಿ ಎಣಿಕೆ ಕಾರ್ಯದಲ್ಲಿ ಆಗಿರೋದು. ಮೊದಲ ಸುತ್ತಿನ ಎಣಿಕೆ ಮುಕ್ತಾಯಗೊಂಡು 2ನೇ ಸುತ್ತಿನ ಎಣಿಕೆ ನಡೀತಾ ಇದೆ. ಒಟ್ಟು 14 ಹುಂಡಿಗಳನ್ನು ಇಡಲಾಗಿತ್ತು. ಈ 14 ಹುಂಡಿಗಳಲ್ಲಿ 2ನೇ ಸುತ್ತಿನ ಎಣಿಕೆ ಕಾರ್ಯ ಶುರುವಾಗಿದೆ. 14 ಯಂತ್ರಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. 2 ಕೋಟಿ ರೂಪಾಯಿ ಸದ್ಯದ ಮಟ್ಟಿಗೆ ಇಲ್ಲಿಯ ತನಕ ಸಂಗ್ರಹ ಆಗಿದೆ ಅನ್ನೋ ಮಾಹಿತಿ ಇದೆ. ಹುಂಡಿ ಎಣಿಕೆ ಸ್ಥಳದಲ್ಲಿ 10ಕ್ಕೂ ಹೆಚ್ಚು ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದುಕೊಳ್ಳಕ್ಕೆ ಬಂದಂತಹ ಭಕ್ತರೆಲ್ಲರೂ ಕೂಡ ಹುಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಹಣವನ್ನು ಹಾಕಿದ್ದಾರೆ. ಫಾರಿನ್ ಕರೆನ್ಸಿಗಳನ್ನು ಹಾಕಿದ್ದಾರೆ. ಹಳೆಯ 1000 ರೂಪಾಯಿ ನೋಟ್ಗಳನ್ನು ಹಾಕಿದ್ದಾರೆ. ಈಗ ಅದರ ಎಣಿಕೆ ಕಾರ್ಯ ಶುರುವಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ. ಟೋಟಲ್ ಇಲ್ಲಿ 14 ಹುಂಡಿಗಳನ್ನು ಇಡಲಾಗಿತ್ತು. ಆ ಹುಂಡಿಗಳ ಎಣಿಕೆ ಕಾರ್ಯ ನಡೀತಾ ಇದೆ. ಎಲ್ಲವನ್ನು ಎಣಿಕೆ ಮಾಡಿದ ನಂತರ ಎಲ್ಲವನ್ನು ಸಪರೇಟ್ ಆಗಿ 100 ರೂಪಾಯಿ ನೋಟು ಒಂದು ಕಡೆ, 50 ರೂಪಾಯಿದು ಮತ್ತೊಂದು ಕಡೆ, 500 ರೂಪಾಯಿದು ಮತ್ತೊಂದು ಕಡೆ ಅಂತ ಎಣಿಕೆ ಕಾರ್ಯ ಮುಗಿತಾ ಇದ್ದಂತೆ ಅದನ್ನು ಜೋಡಿಸಿಡುವಂಥ ಕೆಲಸ 14 ಯಂತ್ರಗಳನ್ನು ಯೂಸ್ ಮಾಡಿಕೊಳ್ಳಲಾಗಿದೆ. ನೋಡಿ, ದೇವಿಗೆ ಹರಕೆ ರೂಪದಲ್ಲಿ ಸಾವಿರಾರು ಬೇಡಿಕೆ ಪತ್ರಗಳು ಕೂಡ ಬಂದಿವೆ. ಎಲ್ಲವನ್ನ ದೇವಿಗೆ ಅರ್ಪಿಸಲು ಪ್ರತ್ಯೇಕ ಪತ್ರವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಹುಂಡಿಯಲ್ಲಿ 1000 ರೂಪಾಯಿ ಮುಖಬೆಲೆಯ ಹಳೆ ನೋಟುಗಳು ಸಿಕ್ಕಿದವೆ. ಕೆಲ ವಿದೇಶಿ ಕರೆನ್ಸಿಗಳಿದ್ದಾವೆ, ಡಾಲರ್ ಇದ್ದಾವೆ. ಅದೆಲ್ಲವನ್ನು ಭಕ್ತಾದಿಗಳು ಹಾಕಿದ್ದಾರೆ. ಜೊತೆಗೆ ಕೆಲವು ಭಕ್ತರು ಬೆಳ್ಳಿ ಮತ್ತು ಚಿನ್ನದ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆ ತನಕವೂ ನಡೀಬೋದು ಅಂತ ಅಂದಾಜಿಸಲಾಗ್ತಾ ಇದೆ. ಅಷ್ಟು ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಒಂದು ಕಡೆ ಕಾಣಿಕೆ ರೂಪದಲ್ಲಿ ಸಾವಿರಾರು ರೂಪಾಯಿ ನೋಟುಗಳು, 1000ದ ಮುಖಬೆಲೆಯ ಹಳೆಯ ನೋಟುಗಳು, ಫಾರಿನ್ ಕರೆನ್ಸಿ, ಡಾಲರ್ ರೂಪದಲ್ಲಿ ಹಾಕಿದ್ದಾರೆ. ಚಿನ್ನ, ಬೆಳ್ಳಿ ಅದನ್ನು ಕೂಡ ಸಲ್ಲಿಸಿರೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಫಾರಿನ್ ಕರೆನ್ಸಿ, ಡಾಲರ್, ವಿದೇಶಿ ಕರೆನ್ಸಿಗಳನ್ನೆಲ್ಲವನ್ನು ಕೂಡ ಹುಂಡಿಲಿ ಹಾಕಿದ್ದಾರೆ. ಜೊತೆಗೆ ಬೆಳ್ಳಿ ಮತ್ತು ಚಿನ್ನದ ಕಾಣಿಕೆಯನ್ನು ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಫೋನ್ ಸಂಪರ್ಕದಲ್ಲಿ. ಸಚಿನ್, ಇಲ್ಲಿಯ ತನಕ ಹುಂಡಿ ಏರಿಕೆ ಕಾರ್ಯ ಎಲ್ಲಿ ತನಕ ಬಂದಿದೆ, ಜೊತೆಗೆ ಎಷ್ಟೊತ್ತು ನಡೀಬೋದು ಈ ಎಣಿಕೆ ಕಾರ್ಯ? ಖಂಡಿತ ಶರತ್, ಹಾಸನಾಂಬೆ ದೇವಿ ಜಾತ್ರಾ ಮಹೋತ್ಸವ ಮುಗಿದೇನೆಲೆ ಇವತ್ತು ಹುಂಡಿ ಎಣಿಕೆ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಹುಂಡಿ ಎಣಿಕೆ ಕಾರ್ಯ ಅರ್ಧ ಮುಗ್ದಿರ್ತಕ್ಕಂಥದ್ದು. ಸುಮಾರು ಈಗಾಗಲೇ 2 ಕೋಟಿ ಅಷ್ಟು ಹಣ ಈಗಾಗಲೇ ಹುಂಡಿ ಎಣಿಕೆಯಿಂದ ಬಂದಿರ್ತಕ್ಕಂಥದ್ದನ್ನ ಬ್ಯಾಂಕ್ನ ಹಾಸನಾಂಬ ಏನು ಒಂದು ಅಕೌಂಟ್ ಇದೆ, ಆ ಅಕೌಂಟ್ನ ಅಧಿಕಾರಿಗಳು ಮಾಹಿತಿ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ಇನ್ನೂ ಸುಮಾರು ಮಧ್ಯಾಹ್ನ 2 ರಿಂದ 3 ಗಂಟೆ ತನಕ ಕೂಡ ಈ ಒಂದು ಹುಂಡಿ ಎಣಿಕೆ ಕಾರ್ಯ ಆಗುತ್ತೆ. ಕೇವಲ ಹಣ ಅಲ್ದಲೆ ಚಿನ್ನ, ಬೆಳ್ಳಿ ಈ ರೀತಿ ಒಡವೆಗಳನ್ನು ಕೂಡ ಭಕ್ತರು ಸಮರ್ಪಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ವಿದೇಶಿ ಕರೆನ್ಸಿಗಳು ಕೂಡ, ಡಾಲರ್ಸ್ ಗಳನ್ನು ಕೂಡ ಈಗ ಭಕ್ತರು ಕೇವಲ ನಮ್ಮ ದೇಶ ಅಲ್ಲದೆ ವಿದೇಶದಿಂದಲೂ ಕೂಡ ಭಕ್ತರು ಬಂದು ದೇವಿಯ ದರ್ಶನ ಪಡೆದಿದ್ರು. ಅವರು ಕೂಡ ಕಾಣಿಕೆ ರೂಪದಲ್ಲಿ ಆ ಒಂದು ದೇಶದ ಕರೆನ್ಸಿಯನ್ನು ಕೂಡ ಹಾಕಲಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಬಾರಿ ಹಾಸನಾಂಬ ದೇವಿ ದಾಖಲೆಯ ಮೊತ್ತ ಕೂಡ ಗಳಿಕೆ ಆಗಿರ್ತಕ್ಕಂಥದ್ದು. ಒಂದೆಡೆ ಹುಂಡಿ ಎಣಿಕೆ ಕಾರ್ಯ ನಡೀತಿದ್ರೆ, ಮತ್ತೊಂದೆಡೆ ಏನು ಲಾಡು ಆಗಿರ್ಬೋದು, ಟಿಕೆಟ್ ಮಾರಾಟದಿಂದ ಸುಮಾರು 22 ಕೋಟಿಯಷ್ಟು ಆದಾಯ ಈಗಾಗಲೇ ಬಂದಿದೆ. ಈ ಬಾರಿ ನಿರೀಕ್ಷೆಗೂ ಮೀರಿ ಭಕ್ತರು ಬಂದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆದಾಯದಲ್ಲೂ ಕೂಡ ದಾಖಲೆ ಬರೆದಿರ್ತಕ್ಕಂಥದ್ದು. ಪ್ರತಿ ಬಾರಿಗಿಂತ ಈ ಬಾರಿ ಆದಾಯ ದುಪ್ಪಟ್ಟಾಗಿರ್ತದೆ. ಸುಮಾರು ಅಧಿಕಾರಿಗಳು ಹೇಳೋ ಪ್ರಕಾರ ಸುಮಾರು ಒಂದು 26 ಕೋಟಿಗೂ ಅಧಿಕ ಏನೋ ಒಂದು ಆದಾಯ ಆಗುವ ಒಂದು ನಿರೀಕ್ಷೆ ಇದೆ ಅನ್ನೋ ಒಂದು ಮಾಹಿತಿನೂ ಕೂಡ ಹೇಳಿರ್ತಕ್ಕಂಥದ್ದು. ಶರತ್, ಸಚಿನ್, ಈ ಹುಂಡಿ ಎಣಿಕೆ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ? ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತ ಶರತ್, ಈ ಒಂದು ಹುಂಡಿ ಎಣಿಕೆ ಕಾರ್ಯದಲ್ಲಿ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು
ಸ್ಕೌಟ್ಸ್ ಅಂಡ್ ಗೈಡ್ಸ್ ನವರು ಕೂಡ ಈ ಒಂದು ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಣವನ್ನ ಏನು ಬೇರ್ಪಡಿಸಿ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಬಂಡಲ್ ಮಾಡಿ ಕೊಡ್ತಾರೆ. ಬ್ಯಾಂಕ್ನ ಸಿಬ್ಬಂದಿಗಳು ಸುಮಾರು 10 ಜನ ಸಿಬ್ಬಂದಿಗಳು ಸುಮಾರು 14 ಏನು ಹಣವನ್ನು ಎಣಿಸುವ ಯಂತ್ರವನ್ನ ತಂದಿರ್ತಕ್ಕಂಥದ್ದು. ಆ ಒಂದು ಯಂತ್ರದಲ್ಲಿ ಬ್ಯಾಂಕ್ನ ಸಿಬ್ಬಂದಿ 10ಕ್ಕೂ ಹೆಚ್ಚು ಬ್ಯಾಂಕ್ನ ಸಿಬ್ಬಂದಿಗಳು ಹಣವನ್ನ ಎಣಿಕೆ ಮಾಡ್ತಿರ್ತಕ್ಕಂಥ ಸುಮಾರು 200 ಜನ ಈಗಾಗಲೇ ಈ ಒಂದು ಹಣ ಎಣಿಕೆ ಕಾರ್ಯದಲ್ಲಿ ಉಂಡಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ರೆವಿನ್ಯೂ ಇಲಾಖೆ ಆಗಿರ್ಬೋದು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಇತರ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದು, ಸ್ಥಳದಲ್ಲಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮಾರುತಿ ಅವರು ನಿಂತು ಎಲ್ಲವನ್ನು ಕೂಡ ತಿಳಿ ಹೇಳ್ತಿರ್ತಕ್ಕಂಥ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಏನು ಪ್ರತಿ ಬಾರಿ ಕೂಡ ಭಕ್ತರು ಹರಕೆ ರೂಪದಲ್ಲಿ ತಮ್ಮ ಚೀಟಿಯನ್ನ ಹುಂಡಿಗೆ ಹಾಕ್ತಿದ್ರು. ಈ ಬಾರಿ ಚೀಟಿಗಳನ್ನ ಯಾವುದನ್ನು ಕೂಡ ಡಿಸ್ಕ್ಲೋಸ್ ಮಾಡಬಾರ್ದು. ಅಂದ್ರೆ ದೇವರಿಗೋಸ್ಕರ ಬರೆದಿರ್ತಕ್ಕಂಥ ಚೀಟಿಯನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಹೀಗಾಗಿ ಚೀಟಿಗಳನ್ನ ಬೇರ್ಪಡಿಸಿ ಅನ್ನೋ ಒಂದು ಆದೇಶವನ್ನ ಆಡಳಿತಾಧಿಕಾರಿ ಮಾಡಿರ್ತಕ್ಕಂಥ. ಹೀಗಾಗಿ ಏನು ಹಣವನ್ನ ಎಣಿಸುವಂತ ಸಂದರ್ಭ ಹುಂಡಿಯಲ್ಲಿ ಸಿಕ್ಕಂತ ಚೀಟಿಗಳನ್ನ ಸಪರೇಟ್ ಆಗಿ ಅಧಿಕಾರಿಗಳು ಎಣಿಕೆ ಮಾಡ್ತಕ್ಕಂಥ ಅಧಿಕಾರಿಗಳು ಸಪರೇಟ್ ಮಾಡಿ ಆ ಒಂದು ಬಾಕ್ಸ್ಗೆ ಹಾಕಿಡ್ಲಾಗಿರ್ತಕ್ಕಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.